ಕನ್ನಡಕ್ಕೆ ಸ್ವಾಗತ. ಜನವರಿ 15, 2026ರಂದು ಬ್ರಹ್ಮಲೀನವಾಗಿರುವಂಥ ತಿಂತಣಿಯ ಕಾಗಿನೆಲೆ ಕನಕಗುರು ಪೀಠದ ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ಸ್ಮರಣಾರ್ಥವಾಗಿ ಫೆಬ್ರವರಿ 1, 2026ರಂದು ಹಮ್ಮಿಕೊಂಡಿರುವಂಥ ನುಡಿ ನಮನ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿಯವರ ನುಡಿ ನಮನ ಸಲ್ಲಿಸಿದರು. ಬ್ರಹ್ಮಲೀನ ಶ್ರೀಗಳ ಕಾಯಕ ಮತ್ತು ವೈಚಾರಿಕ ವಿಚಾರಗಳ ಕುರಿತು ಸ್ಮರಿಸಿದರು. ಆದರೆ ಇವತ್ತ ಅವರು ನಮ್ಮನ್ನು ಬಿಟ್ಟು ಅಗಲಿದ್ರು ನಮ್ಮ ಜೊತೆಗೆ ಇದ್ದಾರನ್ನ ಒಂದು ವಾತಾವರಣ ನಮಗೆ ಇಲ್ಲಿ ನೋಡಿದಾಗ ಕಾಣಿಸುತ್ತೆ ಅನ್ನೋ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಕಾಗಿನೆಲೆ ಪೀಠದ ಶ್ರೀಗಳು, ಸಿದ್ದರಾಮಾನಂದ ಶ್ರೀಗಳು ಇವರು ಬೇರೆ ಹಾಲುಮತ ಸಮಾಜಕ್ಕೆ ಸೀಮಿತ ಆಗಲಾರ್ದೇ ಈ ಎಲ್ಲ ಹಿಂದುಳಿದ ಮಠಗಳನ್ನ ಒಗ್ಗೂಡಿಸಿಕೊಂಡು ಒಂದು ಹಿಂದುಳಿದ ಒಕ್ಕೂಟವನ್ನು ಮಾಡಿ ಈ ರಾಜ್ಯದೊಳಗ ಒಂದು ನ್ಯಾಯವನ್ನು ಕೊಡುವಂತ ಪ್ರಯತ್ನದೊಳಗ ನಮ್ಮ ಎಲ್ಲ ಶ್ರೀಗಳು ಕೆಲಸವನ್ನ ಇಲ್ಲಿ ಧಾರ್ಮಿಕವಾಗಿ ಮಾಡಕ್ ಪ್ರಯತ್ನವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಬೆಂಬಲವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ನಿಂತು ಅವರಿಗೆ ಎಲ್ಲ ರೀತಿಯ ಸಹಕಾರಗಳನ್ನು ಮಾಡುವಂತದ್ದು ನಾವು ಕಣ್ಣಿಗೆ ಕಾಣುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ನೀವು ನೋಡಬಹುದು, ಮೊನ್ನೆ 15 ದಿವಸದಿಂದ ಒಂದು ಕ್ಯಾಬಿನೆಟ್ ಒಂದು ಸಬ್ಜೆಕ್ಟ್ ಬಂತು. ಇಡೀ ರಾಜ್ಯದೊಳಗ ಹಿಂದುಳಿದ ವರ್ಗದ SCಗಳಿಗೆ ಇವರಿಗೆ ಮಠವನ್ನ ಬೆಂಗಳೂರಾಗ ಮಾಡಬೇಕು, ನಮ್ಮ ಗುರುಗಳು ಬೆಂಗಳೂರಿಗೆ ಬಂದ ಎಲ್ಲಿರ್ಬೇಕು ಅಂತ ಚಿಂತನೆ ಮಾಡುವತ್ನಾಗ ಅವರ ಎಲ್ಲ ಮಠಗಳೊಂದಿಗೆ ಕನಿಷ್ಠ ಬೆಂಗಳೂರೊಳಗ 4 ಎಕರೆ 2 ಎಕರೆ 3 ಎಕರೆ ಇವತ್ತ ಸಮಾಜಕ್ಕೆ ಕೊಡುವಂತದ್ದು ಯಾರಾದ್ರೂ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇವೆಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ನೀವೇನು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ರಿ. ಸಿದ್ದರಾಮಾನಂದ ಸ್ವಾಮೀಜಿಗಳು ಶಿಕ್ಷಣದ ಬಗ್ಗೆ ಬಹಳ ವಿಶೇಷವಾಗಿ ಕಳಕಳಿಯನ್ನು ಹೊಂದಿದ್ರು, ಆರೋಗ್ಯದ ಬಗ್ಗೆ ಕಳಕಳಿಯನ್ನು ಹೊಂದಿದ್ರು. ಅದರ ಜೊತೆಗೆ ಉದ್ಯೋಗ ಮೇಳವನ್ನ ಇಲ್ಲಿ ನನಗನ್ಸಿದ ಮಟ್ಟಿಗೆ ಉದ್ಯೋಗ ಮೇಳವನ್ನು ಮಾಡಿದ್ರು, ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಿದ್ರು, ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ರು. ಇವನ್ನೆಲ್ಲವನ್ನ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಒಂದು ತಂದೆ ಆದಂತ ಕೊಡುಗೆಯನ್ನು ಕೊಟ್ಟಂತ ಸಿದ್ದರಾಮಾನಂದ ಸ್ವಾಮಿಗಳು ಇವತ್ತ ನಮ್ಮನ್ನ ಬಿಟ್ಟಾಗಲಿದ್ರು. ಅವರು ಮಾಡಿದ ಕೆಲಸಗಳು ಯಾವ ಬಿಟ್ಟು ಹೋಗಿಲ್ಲ. ಅದನ್ನ ಮುಂದುವರಿಸುವಂತ ಕೆಲಸವನ್ನ ಇವತ್ತೇನು ಸಮಾಜದ ಬಂಧುಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಏನ್ ಬೇಡಿಕೆಗಳನ್ನು ಇಟ್ಟಿದ್ರೆ ಅವು ನಿಶ್ಚಿತವಾಗ್ಲೂ ಈಡೇರ್ತವೆ. ನಾನು ಹೇಳ್ತೀನಿ, ಬೇರೆ ಒಂದು ಸಮಾಜಕ್ಕೆ ಸೀಮಿತವಾಗಿ ಸಿದ್ದರಾಮಾನಂದ ಸ್ವಾಮಿಗಳಿರ್ಬೋದು, ಕಾಗಿನೆಲೆ ಸ್ವಾಮಿಗಳಿರ್ಬೋದು, ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಒಂದು ಸಮಾಜಕ್ಕಲ್ಲ ಈ ರಾಜ್ಯದೊಳಗ ತುಳಿತಕ್ಕೊಳಗಾದಂತಹ ಸಮಾಜವನ್ನು ಎತ್ತಿಡುವಂತ ಕೆಲಸವನ್ನ ಇವರೆಲ್ಲರೂ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ಸದಾ ಜೊತೆಗಿರ್ತೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ಈ ನುಡಿದ ಕಾರ್ಯಕ್ರಮದೊಳಗ ಭಾಗಿಯಾಗಿ ಅವರ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ನನಗ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲ ಈ ಒಂದು ಸಮುದಾಯಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ.